ತೀರ್ಥಹಳ್ಳಿ ಟು ಕಾಡುಬೀಸನಹಳ್ಳಿ ಟ್ರಾಫಿಕ್ ಜಾಮ್ ಎವ್ರಿ ಡೇ, ಬಂಪರ್ ಟು ಬಂಪರ್ 5 ಕಿಲೋಮೀಟರ್. ಪೊಲೀಸ್ ಏನಕ್ಕಿದ್ದಾರೆ ಗೊತ್ತಾಗ್ತಾ ಇಲ್ಲ. ಪೊಲೀಸ್ ಇಲ್ಲ ಅಂದ್ರೆ ಮೇ ಬಿ ರೆಡ್ಯೂಸ್ ಆಗ್ಬೋದು ಟ್ರಾಫಿಕ್. ಪೊಲೀಸ್ ಇದ್ದು ಇಷ್ಟೊಂದು ಟ್ರಾಫಿಕ್ ಅಂದ್ರೆ ಮತ್ತೆ ಏನಕ್ಕೆ ಪ್ರಯೋಜನ? 5 ಕಿಲೋಮೀಟರ್ ಡೈಲಿ ಒಂದೊಂದು ತಿಂಗಳಿಗೆ 1 ಕಿಲೋಮೀಟರ್ ಇನ್ಕ್ರೀಸ್ ಆಗುತ್ತೆ. ಇವತ್ತು ಫ್ರೈಡೇ ಆದರೂ ಫುಲ್ ಟ್ರಾಫಿಕ್. 4 ರೋಡು ಟ್ರಾಫಿಕ್ ಬೆಳಗ್ಗೆ ಸಂಜೆವರೆಗೂ. ಸರ್ವಿಸ್ ರೋಡು, ಮೇನ್ ರೋಡು, 4 ಲೈನು ಬ್ಯುಸಿ. ಯಾಕೆ ಅಂದರೆ BMTC ಬಸ್ ಸ್ಟಾಪ್ ಸರಿಗಿಲ್ಲ. BMTC ಬಸ್ ಸ್ಟಾಪ್ ಕಾಡುಬೀಸನಹಳ್ಳಿಯಲ್ಲಿ ಅವ್ರು ನಿಲ್ಲಿಸೋ ಒಂದು ಸ್ಟ್ರಕ್ಚರ್ ನೋಡ್ಬಿಟ್ರೆ ಒಂದು ಬ್ಯಾಕ್ ಒಂದು ನಿಲ್ಸಲ್ಲ, ಒಂದ್ರ ಪಕ್ಕ ಒಂದು. ಆಮೇಲೆ ಈ ಔಟ್ಸೈಡಿಂದ ಬರ್ತಕ್ಕಂಥ 14 ಮೀಟ್ರ್ ಬಸ್ಸು. ಇವ್ರಿಗೆಲ್ಲ ಪೀಕ್ ಅವರ್ಸಲ್ಲಿ ಹೇಗೆ ಅಲೋ ಮಾಡ್ತಾರೆ? ಎಷ್ಟೆಷ್ಟು ದುಡ್ಡು ಇಸ್ಕೋತಾರೆ ಇವ್ರ ಹತ್ರ ಪೀಕ್ ಅವರ್ಸಲ್ಲಿ ಬರಲಿಕ್ಕೆ? ಈ ಒಂದು ಬಸ್ ಜಾಗದಲ್ಲಿ 3-4 ಕಾರ್ ಹೋಗ್ತವೆ, ಇಲ್ಲ ಅಂದರೆ ಒಂದು 10 ಬೈಕ್ ಹೋಗ್ತವೆ. ಅವ್ರು ಒಂದು ಸರಿ ನಿಲ್ಲಿಸೋದು ಬಸ್ ಸ್ಟಾಪ್ ಬಿಟ್ಟು ನಿಲ್ಲಿಸಿ ಮತ್ತೆ ಮೇನ್ ರೋಡಿಗೆ ಬರಬೇಕು ಅಂದರೆ ಫುಲ್ ಜಾಮ್ ಮಾಡೋದು. ನೋಡಿ ಈ ಪರಿಸ್ಥಿತಿ. ಈ ಸಂಪತ್ತಿಗೆ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಿ ಇಲ್ಲೆಲ್ಲ ಕೆಲ್ಸಕ್ಕೆ ಸೇರಿ ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ ಇಲ್ಲಿ ಈ ಒಂದು 5 ಕಿಲೋಮೀಟರ್ ರೇಡಿಯಸ್ಸಲ್ಲಿ. ಲಕ್ಷ ಜನ ಬಾಯಿ ಮುಚ್ಕೊಂಡು ಫಾಲೋ ಮಾಡಿಕೊಂಡು ಇದನ್ನೆಲ್ಲ ಅನುಭವಿಸ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡು, ಒಬ್ಬ 2 ವೀಲರ್ನ ಆಡಿಸ್ತಾನೆ ಒಳ್ಳೆ ಆ ಕಡೆ ಈ ಕಡೆ. ಒಬ್ಬನು ವಾಯ್ಸ್ ರೈಸ್ ಮಾಡೋಕ್ಕೆ